ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಒಂದೊಂದು ಸಲ ಸಿಂಪಲ್ ಆಗಿರೋದು ಕೂಡ ಎಷ್ಟೊಂದು ಎಲಿಗೆಂಟು ಮತ್ತು ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲು, ಯಾರು ಬೇಕಾದರೂ ಮಾಡಬಹುದು. ಅದಕ್ಕೇ ಇಷ್ಟು ದಿನ ಎಲ್ಲ ಯೂಸ್ ಮಾಡಿ ತೋರಿಸ್ತಾ ಇದ್ದೆ ಅಲ್ವಾ. ಇದು ಏನೂ ಇಲ್ಲ, ಇದು ಮೆಹಂದಿ ಡಿಸೈನ್ ಥರನೇ ಇದಾಗುತ್ತೆ, ಸಣ್ಣದಾಗಿ ಒಂಥರ. ಇದು ಏನಪ್ಪ ಅಂತಂದರೆ ನನ್ನ ಹತ್ರ ಮಗ ಒಂದು ಕ್ರಾಫ್ಟ್ ಮಾಡಿ ತಂದಿದ್ದ. ಏನು ಅಂತಂದರೆ ಪೆನ್ಸಿಲ್ ಬಾಕ್ಸ್ ಅಂತ, ಸ್ಕೂಲಿಂದ ಅವನೇ ಮಾಡ್ಕೊಂಡು ಬಂದಿದ್ದ. ಅದಿತ್ತು, ತುಂಬ ದಿನದಿಂದ ಇತ್ತು. ಮಾಡಬೇಕು ಅಂತ ಇದು ಮಾಡ್ತಿದ್ದೆ. ಅದನ್ನು ಪ್ರೈಮರ್ ಹಾಕಿ ಇಟ್ಟಿದ್ದೆ. ಆಮೇಲೆ ಸಡನ್ನಾಗಿ ಇವತ್ತೇ ಶುರು ಮಾಡೋಣ ಅಂತ ಶುರು ಮಾಡಿದೆ. ಇದಕ್ಕೆ ಏನು ಕಲರು ಇದು ನನ್ನ ಹತ್ರ ಇದ್ದಿದ್ದ ಕಲರ್ಗಳನ್ನೇ ಯೂಸ್ ಮಾಡಿದೆ. ಆಮೇಲೆ ಒಂದು ಸಲ ಅನ್ನಿಸ್ತು, ಯಾಕೆ ಸುಮ್ಮನೆ ಅಷ್ಟೊಂದು ಕಲರ್ ಇರೋದನ್ನು ವೇಸ್ಟ್ ಮಾಡಲಿ. ಡಾಲರ್ ಶಾಪಲ್ಲಿ ತೊಗೊಂಡಿದ್ದನ್ನು, ಲುಕ್ ಶಾಪು ಡಾಲರ್ ಅಂತಂದರೆ ಅದನ್ನೇ ಇಷ್ಟು ಸಲ ಇದು ಲಿಕ್ವಿಡ್ ಮೀಡಿಯಮ್ಮು ಯೂಸ್ ಮಾಡಿದ್ದೆ ಅಲ್ವಾ. ಅದಕ್ಕೆ ಈ ಸಲ ಇದಕ್ಕೆ ನಾನು ಜಸ್ಟ್ ವಾಟರ್ನ ಆ್ಯಡ್ ಮಾಡಿ ಮಾಮೂಲಿ ಕನ್ಸಿಸ್ಟೆನ್ಸಿಗೆ ತಂದುಕೊಂಡೆ. ಅದರಿಂದ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಇದನ್ನು ಇಲ್ಲಿ ಇರೋ ಕಲರ್ನೆಲ್ಲ ನಾನು ಅದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿಸ್ತು. ಒಂಥರ ಅಟ್ರಾಕ್ಟಿವ್ ಆಗಿತ್ತು ಕಲರು. ಇದಕ್ಕೆ ನಾನು ಜಸ್ಟ್ ನನ್ನ ಹತ್ರ ಆರೆಂಜು ಮಿಕ್ಸ್ಡ್ ಆಗಿತ್ತು ಸ್ವಲ್ಪ, ಅದನ್ನು ಯೂಸ್ ಮಾಡಿಕೊಂಡೆ. ಫೆವಿಕ್ರಿಲ್ ಜೊತೆ ಇದು ಆರೆಂಜು. ಆಮೇಲೆ ಇನ್ನೊಂದು ಲುಕ್ ಶಾಪ್ದೇ ಆರೆಂಜ್ ಇತ್ತು, ಅದು ರೆಡ್ ಇತ್ತಲ್ಲ, ಅದೇ ಮಗಂದು ಇದು ಸ್ಕೂಲ್ ಪ್ರಾಜೆಕ್ಟಿಗೆ ತೊಗೊಂಡಿದ್ದು, ಆ ರೆಡ್ ಯೂಸ್ ಮಾಡಿಕೊಂಡೆ. ಆಮೇಲೆ ಇದು ಇನ್ನೊಂದು ರೆಡ್ಡಿಗೆ ಹಾಕ್ತಿದ್ದೀನಲ್ಲ, ಅದು ಎಲ್ಲ ರೆಡ್ಗಳು ವೇರಿಯೇಷನ್ಗಳದ್ದು ಮಿಕ್ಸ್ ಆಗಿದ್ದಿದ್ದಲ್ಲ ಅದೇ. ಇಷ್ಟೇ ಸಿಂಪಲಾಗಿ ಡಾಟ್ಗಳನ್ನ 6 ರೋಸಲ್ಲಿ ಹಾಕ್ಕೊಂಡೆ. ಇದು ಫಸ್ಟು ನಾನು ಡಾಟಿಂಗ್ ರಾಡಲ್ಲಿ ಹಾಕ್ಕೊಂಡೆ. ಅದು ತೀರಾ ದಪ್ಪ ಬಂತು. ಏನಕ್ಕೋ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ವೇರಿ ಇದೆಯಲ್ಲ, ಅದಕ್ಕೆ ಅಂದ್ಕೊಂಡೆ. ಆಮೇಲೆ ಅದಕ್ಕೇ ನಾನು ಏನು ಮಾಡಿದೆ, ನೇಲ್ ಆರ್ಟಿಗೆ ಬಂದೆ. ನೇಲ್ ಆರ್ಟ್ ಟೂಲ್ಗೆ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರಲ್ಲೇ ಕಂಟಿನ್ಯೂ ಮಾಡಿಕೊಂಡೆ. ಏನು ಮಾಡಿದೆ ಅಂತಂದರೆ, ಫಸ್ಟು ನಾನು ಇದು ಕಾಪರ್ ಹಾಕ್ಕೊಂಡಿದ್ದೀನಲ್ವ ಸೆಂಟರ್ ಡಾಟು, ಅದನ್ನು ಆಮೇಲೆ ನಾನು ಒಂದು ಸ್ವಲ್ಪ ಆಫ್ ವೈಟ್ ಇತ್ತು, ಅದು ಎಲ್ಲೋ ಆರೆಂಜ್ಗಳು 2 ವೇರಿಯೇಷನು, ಆಮೇಲೆ ರೆಡ್ ವೇರಿಯೇಷನು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಕಾಪರ್ ಹಾಕ್ಕೊಂಡಿದ್ಮೇಲೆ ಅದರದ್ದು ಹೇಗೆ ಬಂದಿದೆ ಸೀಕ್ವೆನ್ಸು, ಅದೇ ಇದರಲ್ಲಿ ಸೆಂಟರ್ ಡಾಟ್ಗಳನ್ನ ಹಾಕ್ಕೊಂಡು ಹೋದೆ. ಕಾಪರ್ ಆದಮೇಲೆ ನೆಕ್ಸ್ಟು ನಾನು ಆಫ್ ವೈಟು, ಆಮೇಲೆ ಅದರ ನೆಕ್ಸ್ಟು ಎಲ್ಲೋ ಹಾಕ್ಕೊಂಡೆ ಸೆಂಟರ್ ಡಾಟ್ಗಳು. ಆ ಥರ ಮಾಡಿಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಹೋದೆ. ಆಮೇಲೆ ಮಗನೂ ಅಂದ, ದೊಡ್ಡವನು, ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ಆಗಿದ್ರು, ಆದರೆ ಇನ್ನೊಂದು ಸ್ವಲ್ಪ ಮಧ್ಯ ಬ್ಲ್ಯಾಕ್ ಕಾಣೋ ಹಂಗೆ ಗ್ಯಾಪ್ ಕೊಡಬೇಕಾಯಿತು ಅಂದ. ನಂಗೆ ಅದು ಗ್ಯಾಪ್ ಕೊಡೋದು ಬೇಡ ಅಂತಲೇ ಇದು ಮಾಡಿದೆ. ಅದು ತುಂಬ ಒಂಥರ ಇಷ್ಟ ಆಯಿತು. ಈ ಫುಲ್ಲು ಈ ಪೆನ್ಸಿಲ್ ಕೇಸ್ ಬಾಕ್ಸ್ಗೆ ಫುಲ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೇಗೆ ಅಂತ ನೋಡಬೇಕು. ಯಾಕೆ ಅಂತಂದರೆ ಇದೊಂದು ಇಷ್ಟು ಅಗಲ ಆದರೂ ಸಿಕ್ತು ನನಗೆ. ಇನ್ನು ಮಿಕ್ಕದ್ದೆಲ್ಲ ಬಾಕ್ಸ್ ಅಂತಂದರೆ ತೀರಾ ಚಿಕ್ಕದು ಬರುತ್ತಲ್ಲ ಸೈಡು, ಅದಕ್ಕೆ ಅದು ಸರಿ ಕಾಣುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಅದಕ್ಕೇ ನೋಡಿ, ಇವತ್ತು ಏನೋ ಮಾಡ್ತಾ ಕೂತ್ಕೊಂಡೆ ಕೆಲಸ. ಅದರಲ್ಲಿ ಎಲ್ಲ ಕೆಲಸನೂ ಪೆಂಡಿಂಗ್ ಹೋಗಿದೆ. ಇನ್ನು ಮಕ್ಕಳಿಗೆ ಡಿನ್ನರ್ ರೆಡಿ ಮಾಡಿಲ್ಲ, ಬೇಗ ಮಾಡ್ಕೋಬೇಕು ಅಂತಿದ್ದೆ, ಏನೋ ಲೇಟ್ ಆಗೋಯಿತು. ಹೀಗೆ ಈಗ ಹೋಗಿ ಚಪಾತಿ ಮಾಡಿ ಇದು ಮಾಡ್ಕೋಬೇಕು. ಚಪಾತಿ ಅಂದರೆ ಏನು ಸ್ವಲ್ಪ ಅಷ್ಟೇ ಮಕ್ಕಳಿಗೆ, ಇದು ಬೇಗ ಆಗೋಗುತ್ತೆ. ಅದೆಲ್ಲ ಏನೋ ತುಂಬ ಲೇಟ್ ಆಗೋಲ್ಲ. ಇವತ್ತು ಅಕ್ಕನ ಹತ್ರನೇ ಮಾತಾಡ್ತಾ ಇದ್ದೆ ತುಂಬ.
ಏನು ಅಂತಂದರೆ ಏನು ಸೀರೆ ತೊಗೊಳ್ಳೋದು ಹೇಗೆ ಅಂತ ಅದೇ ಡಿಸ್ಕಷನ್ನು ದಿನ. ಅವರು ಹೇಳ್ತಾರೆ ಏನು ಮದುವೆ ಬಂದೇ ಬಿಡ್ತು, ಬೇಗ ಮಾಡ್ಕೋಬೇಕು ಎಲ್ಲದನ್ನು, ಎಲ್ಲ ಅರೇಂಜ್ ಮಾಡ್ಕೋಬೇಕು ಅಂತ. ನನಗೆ ಒಂಥರ ಟೆನ್ಷನ್ ಆಗ್ತಿದೆ ಅವ್ರದ್ದು ಟೆನ್ಷನ್ ನೋಡಿ. ಯಾಕೆ ಅಂತಂದರೆ ಅಷ್ಟು ಎಲ್ಲ ಒಂದು ದಿನ 2 ದಿನದಲ್ಲಿ ಆಗಲ್ಲ ಅಲ್ವಾ, ಅದು ಹೆಣ್ಮಗಳ ಮದುವೆ ಅಂತಂದರೆ. ಅದಕ್ಕೆ ಅವರು ಆಮೇಲೆ ನನಗೆ ಮತ್ತೆ ಬ್ಲೌಸ್ಗೆ ಏನು ಮಾಡೋದು ನಿಂದು ಅದು ಅಂತೆಲ್ಲ ಕೇಳ್ತಿದ್ರು. ನಾನು ಏನಿಲ್ಲ ಸೀರೆಗಳದ್ದು ಅವ್ರು ಹೇಳಿದ್ರು, ನೀವು ಬಂದಮೇಲೆ ತೊಗೊಳ್ಳೋಣವಾ ಏನು ಅಂತ. ಇಲ್ಲ ನೀವು ತೊಗೊಬಿಡಿ, ನಂಗೆ ತೋರಿಸಿ ಅಷ್ಟೇ, ನಿಂಗೆ ಗೊತ್ತಲ್ಲ ಸೆಲೆಕ್ಷನು ನಂದು ಹೇಗಿರುತ್ತೆ ಅಂತ ಅಂದೆ. ನೀನು ನೋಡಿದ್ರೇ ಸರಿ ಅಂತ ಅಂದರು. ಇಲ್ಲ ತೊಗೊಳ್ಳಿ ಅಂತ ಹೇಳಿದ್ದೀನಿ, ಏನು ಮಾಡ್ತಾರೋ ನೋಡಬೇಕು, ತೊಗೋತಾರೆ. ಅದೇ ಶಾಪ್ಗೆ ಹೋಗಿ ಸೀರೆ ಸೆಲೆಕ್ಟ್ ಮಾಡಾದ್ಮೇಲೆ ನಂಗೆ ವೀಡಿಯೋ ಕಾಲ್ ಮಾಡಿ, ಅದೇ ನಿಮ್ಮದು ಬೇಗ ತಿಂಡಿ ಆದ ತಕ್ಷಣ ಹೋಗಿ ಅಂಗಡಿ ತೆಗಿತಿರೋ ಹಾಗೇ ಹೋಗಿದ್ರೆ ನನಗೆ ಸರಿ, ನಾ ಹಾಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ. ಆಮೇಲೆ ಒಂದೊಂದು ಸಲ ಕಲರ್ಗಳು ಎಲ್ಲ ನಾವೇನೋ ಅಂದ್ಕೋತೀವಿ, ಅದಿರಲ್ಲ, ಇರೋದ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಅದೇ ತಾನೇ ಯಾವಾಗಲೂ ಅದು ಯಾವ ಥರ ಸೀರೆ ತೊಗೊಳ್ಳೋದು ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ. ಹೇಳಿದ್ದೀನಿ. ಆಮೇಲೆ ಅವ್ರು ಅಂದರು, ಒಂದೊಂದು ಟೈಮಲ್ಲಿ ಅಷ್ಟೇ ಆ ಡಿಸೈನ್ಗಳು ಬರೋದು, ಆಮೇಲೆ ಬೇರೆ ಬೇರೆ ಆಗೋಗುತ್ತೆ ಅಂತ. ಇರೋದ್ರಲ್ಲಿ ನೋಡಿ ಯಾವ್ದು ಸರಿ ಅನಿಸುತ್ತೆ ಅದು ಅಂತ ಹೇಳಿದೆ. ಫಸ್ಟು ಇದು ರೌಂಡ್ ಕಾಪರ್ ಮಾಡಿದೆ ಅಲ್ವಾ, ಅದಕ್ಕೆ ಕಾಪರ್ ಕೊಡಲಿಲ್ಲ ಔಟ್ಲೈನ್ನ ಹೊರಗಡೆ. ಆಮೇಲೆ ಯಾಕೋ ಕಾಪರ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಯಾವುದೇ ಕಲರ್ ಎಂಡಾದರೂ ಅದಕ್ಕೆ ಲಾಸ್ಟಲ್ಲಿ ಕಾಪರ್ ಎಂಡ್ ಕೊಡ್ತಾ ಬಂದೆ. ಅದು ಒಂಥರ ಏನು ಡಿಮಾರ್ಕೇಷನು, ಇಲ್ಲಿಗೆ ಡಿಸೈನ್ ಮುಗೀತು, ಇದು ನೆಕ್ಸ್ಟು ಪೆಟಲ್ ಥರ ನೆಕ್ಸ್ಟ್ ರೌಂಡು ಅನ್ನೋ ಹಾಗೆ ಆ ಥರ. ಅದೇ ಒಂದೊಂದು ಸಲ ಅನಿಸುತ್ತೆ ಮಾಡ್ತಾ ಮಾಡ್ತಾ. ಆಮೇಲೇನೋ ನಾನು ಅದನ್ನು ಇದು ಮಾಡೋದಕ್ಕೆ ಹೋಗಲ್ಲ, ಸ್ಕ್ರೇಪ್ ಮಾಡಿ ಮಾಡೋದಕ್ಕೆ ಪುನಃ ಅದೇ ಹಾಗೆ ಕಂಟಿನ್ಯೂ ಆಗೋಗುತ್ತೆ. ಒಂದು ಮಾತ್ರ ಆ ಥರ ಆಯಿತು. ಹಾಗೇ ನೋಡಿ ಹೇಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಕೊನೆಯಲ್ಲಿ ತೋರಿಸ್ತೀನಲ್ಲ ಇಷ್ಟು ನೋಡಿ. ಈಗ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನನಗೂ ಇಷ್ಟ ಆಯಿತು. ಫಸ್ಟು ಒಂಥರ ಶುರು ಮಾಡಿದಾಗ ಹಾಗೆ ಅನ್ನಿಸ್ತಿತ್ತು, ಹೇಗೋ ಏನೋ ಅಂತ. ಬೇಗ ಆಗೋಗುತ್ತಿದ್ದೇನಿಲ್ಲ, ಸಿಂಪಲ್ ಡಿಸೈನು ಅಂದ್ಕೊಂಡೆ. ಆದರೆ ಇದು ಜಾಸ್ತಿ ಟೈಮೇ ಹಿಡೀತು ಸುಮಾರಾಗಿ. ಎಲ್ಲದರಲ್ಲೂ ಯಾವುದು ಬೇಗ ಅಂತಂದರೆ ಬ್ರಷ್ ಸ್ಟ್ರೋಕ್ ತುಂಬ ಬೇಗ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವೂಷಸ್ ಮಾಡ್ತೀವಲ್ಲ, ಜಸ್ಟ್ ಡಾಟ್ ಹಾಕ್ಕೊಂಡ್ಮೇಲೆ ಅದು ಬೇಗ ಆಗುತ್ತೆ. ಇನ್ನು ಮಿಕ್ಕದ್ದೆಲ್ಲ ತುಂಬಾ ಲೇಟು ಒಂಥರ, ನಿಧಾನವಾಗಿ ಮಾಡಬೇಕಲ್ವ. ಅದಕ್ಕೆ ಬೇಗ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಅಕ್ಕಪಕ್ಕ ಸ್ಮಡ್ಜ್ ಆಗೋಗುತ್ತೆ. ಅದರಿಂದ ನಿಧಾನಕ್ಕೆ ಹೋಗೋದೇ ಬೆಟರು. ಇದು ಫಸ್ಟ್ ಮಾಡಿದೆ ಮಾರ್ನಿಂಗಲ್ಲಿ, ಆಮೇಲೆ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಪುನಃ ಶುರು ಮಾಡಿದೆ. ಅದು ಹೇಗಾಯಿತು ಅಂದರೆ, ಒಂದು ಬ್ರೇಕಿಗೆ ಒಂದು ಕಲರ್ ಸೆಗ್ಮೆಂಟ್ ಫುಲ್ ಮುಗಿಸ್ಕೊಂಡೆ. ಆಮೇಲೆ ಇನ್ನೊಂದು ಸಲ ಇನ್ನೊಂದು ಇದಕ್ಕೆ ಅನ್ನಂಗೆ ಆಯಿತು. ಬೇಗ ಆಗುತ್ತೆ ಅಂದ್ಕೊಂಡಿದ್ದು ಯಾವುದೂ ಬೇಗ ಆಗಲ್ಲ, ಬೇಗ ಆಗಲ್ಲ ಅಂದಿದ್ದು ಬೇಗ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ನನಗೂ ಒಂದೊಂದು ಸಲ ಏನೋ ಇವತ್ತೊಂದು ಸ್ವಲ್ಪ ಬೇಜಾರಾದಂಗೆ ಆಯಿತು. ಯಾಕೆ ಅಂತಂದರೆ ಏನೋ ಓಡ್ತಾನೇ ಇಲ್ಲ. ಇದು ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಗೊತ್ತೇ ಆಗ್ತಿಲ್ಲ ನೋಡೋರಿಗೆ. ಏನೋ ಸರಿ, ಅಥವಾ ಡಿಸೈನ್ ಏನಾದರೂ ಚೇಂಜ್ ಮಾಡಬೇಕಾ ಏನು ಅಂತಲೂ ಗೊತ್ತಾಗ್ತಿಲ್ಲ. ಯಾಕೆ ಹಿಂಗೆ ಆಗ್ತಿದೆ ಅಂತ ಯೋಚಿಸ್ಕೊಂಡು ಕೂತಿದ್ದೆ, ಬೇರೆ ಇನ್ನೇನಾದರೂ ಮಾಡಬೇಕಾ ಅಂತ. ಅದು ಹಾಗೆ ಟೈಮ್ ಹಾಗೆಯೇ ಓಡ್ಕೊಂಡು ಹೊರ್ಟೋಯ್ತು, ನನಗೆ ಗೊತ್ತಾಗಲಿಲ್ಲ. ಅದು ಅಷ್ಟೇ, ಇನ್ನೇನಿದಿಲ್ಲ. ಇದು ಆಮೇಲೆ ಇದು ಹೇಗೆ ಕಾಣಿಸ್ತಿದೆ ಅಂತಂದರೆ, ಏನು ಬಾಗಿಲು ತೋರಣಗೆ ರೌಂಡ್ ಹಾಕ್ಕೊಂಡು ಹೋಗಿರ್ತಾರಲ್ಲ, ಇದರಲ್ಲಿ ಈ ಥರದ್ದನ್ನು ತುಂಬ ನೋಡಿದ್ದೆ. ಆ ಥರನೇ ಕಾಣಿಸ್ತಾ ಇದೆ ನನಗೆ ಈಗ. ಅಲ್ವಾ. ಇವತ್ತು ಏನೋ ಒಂಥರ ಬೆಳಗ್ಗೆ ಬೇಗ ಎದ್ದೇಳಲೇ ಇಲ್ಲ. ಮಾಡಬೇಕು ಅಂತಂದರೆ ಎದ್ದರಾಯ್ತು ಅಂದ್ಕೊಂಡು ಕೂತ್ಕೊಂಡೆ. ಆಮೇಲೆ ಮತ್ತೆ ಪುನಃ ಮಗ ಚಿಕ್ಕವನು ದೊಡ್ಡವನ ಮನೆಯಲ್ಲೇ ಇರ್ತಾನಲ್ಲ, ಸ್ಕೂಲಿಗೆ ಹೋಗಲ್ಲ ಅಂತ ಶುರು ಮಾಡ್ದೆ. ಅದೊಂಥರ ಟೆನ್ಷನ್ ಆದಂಗೆ ಆಯಿತು.
ಹಾಗೆ ಒಂಥರ ಒಂದಾದ್ಮೇಲೆ ಒಂದು ಟೆನ್ಷನ್ಗಳು ಶುರು ಆಗೋಯ್ತು ಹೀಗೆ. ಅವನಿಗೆ ಸ್ಕೂಲಲ್ಲಿ ಏನೂ ಮಾಡಲ್ಲ, ಏನೂ ಇದಿಲ್ಲ, ಇಲ್ಲದೇ ಇದ್ದರೂ ಸ್ಕೂಲಲ್ಲಿ ಏನೂ ಮಾಡಲ್ಲ ಅಂದರೂ ಮನೇಲಿದ್ದರೆ ಸುಮ್ಮನೆ ಕೂತಿರ್ತಾರೆ, ಟಿ ವಿ ಫೋನು ಅಂದ್ಕೊಂಡು ಅಂದ್ಬಿಟ್ಟು ಹೋಗು ಅಂತ ಕಳಿಸ್ದೆ. ಆಮೇಲೆ ಹೋದ ಅಂದ್ಕೊಳ್ಳಿ, ಬಿಡೋಕ್ಕಾಗುತ್ತಾ ಸ್ಕೂಲಿಗೆ ಹೋಗದೆ ಹಾಗೆ ಕೂತ್ಕೋ ಅಂತ ಹಾಗೆ ಬಿಡೋಕ್ಕಾಗೋದೇ ಇಲ್ವಲ್ಲ. ಹೋದ ಬಂದ, ಫೋನ್ ಆಟಾಡ್ಕೊಂಡು ಕೂತಿದ್ರು. ಈಗಂತೂ ಅದೇನೋ ಒಂದು ಪೋಕೆಮಾನ್ ಅಂದ್ಕೊಂಡು ಕಾರ್ಡ್ಗಳಲ್ಲಿ ಆಡ್ತಾ ಕೂತ್ಕೋತಾರೆ. ಕಾರ್ಡ್ಗಳಂತೂ ಏನು ಅಂತ ಗೊತ್ತಾಗಲ್ಲ. ಒಂದಷ್ಟು ದಿನ ಇದು ಇನ್ನೊಂದು ಯಾವುದೋ ಆಟ ಆಡಿದ್ರು, ಡಿಸ್ನಿ ಕಾರ್ಡ್ಸ್ಗಳು ಅಂತ. ಎಲ್ಲ ಕಾರ್ಟೂನಲ್ಲ, ಡಿಸ್ನಿ ಕ್ಯಾರೆಕ್ಟರ್ಗಳದ್ದು ಕಾರ್ಡು. ಅದನ್ನೊಂದಷ್ಟು ದಿನ ಕಲೆಕ್ಟ್ ಮಾಡಿಕೊಂಡ್ರು. ಸೂಪರ್ ಮಾರ್ಕೆಟಲ್ಲಿ ಕೊಡ್ತಾಯಿದ್ರು. ಏನೋ $20 ಸ್ಪೆಂಡ್ ಮಾಡಿದ್ರೆ 4 ಕಾರ್ಡೋ ಏನೋ ಒಂದು ಪ್ಯಾಕೆಟ್ ಕೊಡ್ತಾಯಿದ್ರು. ಅದನ್ನು ಕಲೆಕ್ಟ್ ಮಾಡಿದ್ರು. ಅದು ಮುಗೀತು. ಈಗ ಇದಂತೂ ತುಂಬ ನಡೀತಾ ಇದೆ. ಅಷ್ಟೊಂದು ಅವಕ್ಕೆಲ್ಲ ದುಡ್ಡು ಸ್ಪೆಂಡ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಮಕ್ಕಳಲ್ವ ಅಂತ ಅಂದ್ಬಿಟ್ಟು ಸುಮ್ಮನಿರೋದು ಅಷ್ಟೆ. ಇನ್ನೇನು ಇಲ್ಲಿ ಇಂಡಿಯಾದಲ್ಲಾಗಿದ್ದರೆ ಒಂಥರ ಏನೋ ಅಲ್ಲಿ ಇಲ್ಲಿ ಹೋಗ್ಬೋದು, ರಿಲೇಟಿವ್ಸ್ ಮನೆ, ಫ್ರೆಂಡ್ ಮನೆ, ರೋಡಲ್ಲಿ ಆಟ ಆಡೋಕ್ಕೆ ಹೋಗ್ತಾರೆ ಅಂತ. ಇಲ್ಲೇನೂ ಇಲ್ವಲ್ಲ, ಅವರವರೇ. ಅದಕ್ಕೆ ಎಲ್ಲ ಇದು ಮಾಡಬೇಕಲ್ಲ ಅಷ್ಟೆ. ನೋಡಿ, ಹೇಗೆ ಗೊತ್ತಾಗ್ತಿದೆಯಾ ನಿಮಗೆ ಇದು ಡಿಸೈನ್ಗಳು ಹೇಗೆ ಏನು ಅಂತ? ಇದನ್ನು ಎಲ್ಲೋ ನೋಡಿದೆ, ಅದು ಇನ್ನೂ ಕಾಂಪ್ಲಿಕೇಟೆಡು ಅನ್ನಿಸ್ತು. ಅದನ್ನು ನಾನು ಸಿಂಪ್ಲಿಫೈಡ್ ಮಾಡಿಕೊಂಡೆ. ಇದು ಹೇಗೆ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದ್ದೆ, ಗೊತ್ತಾಗ್ತಿರ್ಲಿಲ್ಲ. ಇಲ್ಲೆಲ್ಲ ಡಿಮಾರ್ಕೇಷನ್ ಗೊತ್ತಾಗೋದು ಇವು ಆಫ್ ವೈಟು. ಅದೇ ಆಫ್ ವೈಟ್ ಏನಾದರೂ ಫಸ್ಟ್ ಸ್ಟಾರ್ಟಿಂಗ್ ಡಾಟ್ ಆದಮೇಲೆ ಬಂದರೆ ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಒಂದು ಇದರಲ್ಲಿ ಆ ಡಿಸೈನಲ್ಲಿ ಒಂದೊಂದೇ ಸಲ ಕಲರ್ಗಳು ರಿಪೀಟು. ಆರೆಂಜು ಎರಡು ಸಲ ಅಂತ ಕಾಣುತ್ತೆ, ಆದರೆ ಗ್ರೇಡಿಯೆಂಟ್ದು ಅದು ಆರೆಂಜು ಎರಡು, ಒಂದು ಫೆವಿಕ್ರಿಲು, ಇನ್ನೊಂದು ಎಲ್ಲ ಮಿಕ್ಸ್ ಆಗಿರೋದು. ಆದರೆ ಅದು ಎರಡು ಒಂದೇ ಥರ ಅಂತ ಕಾಣುತ್ತೆ. ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನೋಡಿದ್ರೆ. ಈ ಕಾಪರ್ ಅಂತೂ ತುಂಬಾ ಒಂಥರ ಇಷ್ಟ ಆಯಿತು. ಬ್ರಿಂಗ್ ಔಟ್ ಡಿಸೈನು ಅದು ಕಾಪರು ಮತ್ತು ಆಫ್ ವೈಟು. ಇದು ಆಫ್ ವೈಟು ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ಹೇಗೋ ಇದು ಪೆಕ್ಯುಲಿಯರ್ ಕಲರು. ಇದು ಡಾಲರ್ ಶಾಪ್ದು. ಅದಕ್ಕೂ ಏನು ಕಡಿಮೆ ಏನು ಕೊಟ್ಟಿರಲಿಲ್ಲ, $3 ಏನೋ ಕೊಟ್ಟಿದೆ ಇದು. ಆದರೆ ಎಲ್ಲ ಈಗ ಯೂಸ್ ಆಗ್ತಾಯಿದೆ. ಅದೇ ಅಷ್ಟೇ, ಬಿಸಾಕ್ಬಿಡೋಣ ಅಂತಿದೆ. ಆಮೇಲೆ ಯಾಕೆ ಬಿಸಾಕೋದು, ಜಾಗ ಇದೆಯಲ್ಲ ಅಂದ್ಕೊಂಡು ಎಲ್ಲದನ್ನು ಒಂದು ಇದರಲ್ಲಿ ಸ್ಟೋವ್ ಮಾಡಿ ಇಟ್ಕೊಂಡಿದ್ದೆ ಬಾಕ್ಸಲ್ಲಿ. ಅದು ಈಗ ಒಂಥರ ಯಾವುದಕ್ಕಾದರೂ ಬೇಕಾದಾಗ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಇದು ರೆಡ್ ಹಾಕ್ಕೊಂಡೆ ಅಲ್ವಾ, ಇಲ್ಲಿಗೆ 2 ಸಲ ರಿಪೀಟ್ ಮಾಡಿದ್ದೀನಿ ಕಲರ್ಸ್ಗಳು ಎಲ್ಲದೂ. ಹೇಗೆ ಗೊತ್ತಾಯಿತು ಅಂತಂದರೆ ಡಾರ್ಕ್ ರೆಡ್ಡು ಔಟರ್ ಲೇಯರು, ಅದಕ್ಕೆ ಹೇಳಿದೆ ಅಷ್ಟೆ. ನೋಡಿ, ಈಗ ಇಲ್ಲಿಗೆ ಮುಗ್ದಿರೋದು. ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಇಷ್ಟ ಆಯಿತಾ ಏನು? ಫುಲ್ಲು ಇದು ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಫುಲ್ ನೋಡಿದಾಗ. ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಡಿಸೈನ್ ಜೊತೆಗೆ ಸಿಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.